ಫೈನಲ್ ಪಂದ್ಯ ಇನ್ನೊಂದಿದೆಯಾ? ಕ್ಯಾಂಪ್ಸ್ ಸಂಘಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸೋಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಂದು ಆಕರ್ಷಣೆಯಾಗಿ ನಿಂತ ನಮ್ಮ ತಾಲೂಕಿನ BO ಸರ್ ಅವ್ರಿಗೂ, ಅದೇ ರೀತಿ ನಮ್ಮ BO ಆಫೀಸ್ ಕಡೆಯಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ನಡೆಸ್ಕೊಡೋದಕ್ಕೆ ಎಲ್ಲರೂ ಅವರವರ ಹಂತದಲ್ಲಿ ಅವರವರ ಸಹಕಾರ ನೀಡಿದ್ದಾರೆ. ಮುಖ್ಯವಾಗಿ ನಮ್ಮ BO ಸಾಹೇಬರು ನಾವು ತಿಳಿಸಿದ್ದಷ್ಟೇ ಈ ಥರ ಒಂದು ಶಿಕ್ಷಕರ ಒಂದು ಕ್ರೀಡೆಗಳನ್ನ ನಡೆಸಬೇಕು ಅಂತ ಹೇಳಿದ ತಕ್ಷಣ ಇಂದು ಮುಂದೆ ನೋಡದೆ ನಮ್ಮ BO ಸಾಹೇಬರು ಅದಕ್ಕೆ ಒಂದು ಅವಕಾಶ ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಕ್ಯಾಂಪ್ಸ್ ಕಡೆಯಿಂದ ಹಾಗೆಯೇ ನಮ್ಮ TMIS ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಇವತ್ತಿನ ಏನು ನಮ್ಮ ಶಾಲೆಗಳ ಆಡಳಿತ ಮಂಡಳಿಯವರು ಅದೇ ರೀತಿ ನಾವು ಕೊಟ್ಟ ಕರೆಗೆ ಈ ಥರ ನಾವು ಕ್ರೀಡೆಗಳನ್ನ ನಡೆಸ್ತಾ ಇದ್ದೀವಿ ನಮ್ಮ ಸಂಘದಿಂದ. ಎಲ್ಲರೂ ಭಾಗವಹಿಸಿ ಇದನ್ನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕಾಗಿ ಅಂತ ನಾವು ಅವರಲ್ಲಿ ವಿನಂತಿಸ್ಕೊಳ್ಳಿದ್ವಿ. ಅದೇ ರೀತಿ ಎಲ್ಲ ಆಡಳಿತ ಮಂಡಳಿಯವರು ಸಹ ಇಲ್ಲಿ ಬಂದು ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಒಂದು ಹೊಸ ಒಂದು ಎನರ್ಜಿಯನ್ನು ತುಂಬಿ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಎಲ್ಲ ಇದರಲ್ಲೂ ಬಂದು 1-2-3 ದಿನದ ಮುಂಚೆನೆ ನಮ್ಮ ಒಂದು ವಾರದ ಮುಂಚೆನೆ 10 ದಿನದ ಮುಂಚೆನೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಒಂದಾಗಿ ಬಂದು ಅವರ ಶಾಲೆಗಳಲ್ಲಿ ನಡೆದಂಗೆ ಅವ್ರ ಶಾಲೆಗಳಲ್ಲಿ ಇದು ನಡೆಸ್ತಾ ಇದ್ದೀರೇನೋ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಬಂದು ಅವ್ರದೇ ಆದಂತ ಒಂದು ರೀತಿಯಲ್ಲಿ ಸಹಕಾರ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ನಿಮ್ಮ ಮೀಡಿಯಾ ಮುಖಾಂತರದಿಂದ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಆರ್ ಶಂಕರ್ ಅವ್ರಿಗೆ ಮತ್ತೆ ಅದೇ ರೀತಿ ನಮ್ಮ ಟ್ರೆಜರರ್ ಆದ ಆದಿಲ್ ಪಾಷಾ ಅವ್ರಿಗೆ ಇವರು ತುಂಬಾ ಮುಂದೆ ಬಂದು ಎಲ್ಲವನ್ನೂ ಅವರ ಒಂದು ಭುಜಸ್ಕಂಧಗಳ ಮೇಲೆ ಇಟ್ಕೊಂಡು ಅವರು ಇದನ್ನ ಒಂದು 15 ದಿವಸದಿಂದನೂ ನಾವು ಯಾವತ್ತು ಡೇಟ್ ಅನ್ಕೊಂಡಿದ್ವಿ ಆ ಡೇಟ್ ಇಂದನೂ ಎಲ್ಲವನ್ನು ಅವರೇ ಮುಂದಿದ್ದು ಇದು ನಮ್ದು ಇದು ನಮ್ಮ ಒಂದು ಕಾರ್ಯಕ್ರಮ, ಇವರೆಲ್ಲ ನಮ್ಮ ಶಿಕ್ಷಕರು, ಇವ್ರಿಗೆಲ್ಲೂ ಕುಂದುಕೊರತೆಗಳಾಗಬಾರ್ದು ಇದು ಅಂತೆ ಆ ಒಂದು ನಿಟ್ಟಿನಲ್ಲಿ ಮುಂದಕ್ಕೆ ಬಂದು ಅವರು ಸಹ ತುಂಬಾ ಸಹಾಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ
ಆರ್ ಶಂಕರ್ ಅಧ್ಯಕ್ಷರಿಗೂ ಮತ್ತೆ ನಮ್ಮ ಟ್ರೆಜರಿ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದೇ ರೀತಿ ನಮ್ಮ ಚಾಂದ್ ಪಾಷಾ ಸರ್ ಅವರು ಅಷ್ಟೇ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರ ವಯಸ್ಸಿನಲ್ಲಿ ಸುಮಾರು ಇಂಥ ಕಾರ್ಯಕ್ರಮಗಳನ್ನ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ. ಅವ್ರಿಗೂ ಸಹ ಸಹರಾ ಇಂಟರ್ನ್ಯಾಷನಲ್ ಆಡಳಿತ ಮಂಡಳಿ ವತಿಯಿಂದ ಅವರು ಬಂದಿದ್ದಾರೆ ಇಲ್ಲಿಗೆ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಎಲ್ಲ ಶಿಕ್ಷಕರು, ಅಂತಿಮವಾಗಿ ಎಲ್ಲ ಶಿಕ್ಷಕರು ಬಂದು ದೂರಗಳಿಂದ ಬಂದು ಅವರ ಒಂದು ಕೆಲವರು ಸ್ಕೂಲ್ ವ್ಯಾನ್ಸ್ ಅಲ್ಲಿ ಬಂದರು, ಕೆಲವರು ಬಸ್ಗಳಲ್ಲಿ ಬಂದರು, ಕೆಲವರು ಟೂ ವೀಲರ್ಸ್ ಅಲ್ಲಿ, ಎಲ್ಲರೂ ಬಂದು ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಎಲ್ಲರೂ ನಮ್ಮ ಈ ಒಂದು ಕ್ರೀಡೆಗಳನ್ನ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು. ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕರು, ನಮ್ಮ TMIS ಶಾಲೆಯ ಶಿಕ್ಷಕರು ಎಲ್ಲರೂ ಹಾಗೂ ನಮ್ಮ ಅಧ್ಯಕ್ಷರಾದ ಶರ್ಮಿಳಾ ಮೇಡಮ್ ಅವರು ಸಹ ಇದು ಮಾಡಿ ನಮಗೆ ಸಹಕಾರ ಮಾಡಿ ತುಂಬ ಸಪೋರ್ಟ್ ಮಾಡಿ ಅವರು ಸಹ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಷ್ಟು ಮಾತುಗಳನ್ನು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭುವನೇಶ್ವರಿ. ಈ ಕಡೆ ಗಮನ ಇರ್ಲಿಮ್ಮ ನಿಮ್ಗೆ ಆಡೋರ್ಗೆ. ಸ್ಟಾರ್ಟ್ ಮಾಡ್ಸೋಣ. ಎಲ್ಲಿ ಅವನಲ್ಲಿ ಯಜಮಾನ್ ಎನ್ಕರೇಜ್ ಮಾಡೋರು ಹಿಂದೆ ಹಿಂದೆ ಹೋಗಿಪ್ಪ ನೀವು. ಆಯ್ತು, ನೋಡ್ಬೇಕೀಗ. Delhi Public School. ತೆಗಿಬಿಡಿ ಸರ್.
ಕಬಡ್ಡಿ ಮೇಡಮ್ ಬೇಗ ಬೇಗ ಪ್ಲೀಸ್ ಮೇಡಮ್ ಮತ್ತೆ ಹಂಗೆ ಆನಂದ ಆನಂದ ಮ್ಯಾಮ್ ಬ್ರಾಹ್ಮಣಿ ಇದೀರಾ ಓಕೆ 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 ಕ್ಯಾರಿ ಆನ್ ಇನ್ನೊಂದಿದೆಯಾ ಕಬಡ್ಡಿ ಫೈನಲ್ ಪಂದ್ಯ ವೆರಿ ಗುಡ್ ಬ್ಯಾಂಡ್ ನೆಲವಾಹಿನಿ ಕಬಡ್ಡಿ ಫೈನಲ್ ಪಂದ್ಯಾವಳಿ ಡಿಗ್ರಿ ಪಬ್ಲಿಕ್ ವರ್ಸಸ್ ಡೆಕ್ಕನ್ ಇಂಟರ್ನ್ಯಾಷನಲ್ ಸ್ಕೂಲ್ ನಿರ್ವಾಹಿನಿ ಡಿಗ್ರಿ ಪಬ್ಲಿಕ್ ವರ್ಸಸ್ ಅರುಣೋದಯ ये बिच बॉय यार बिस्ता मंजो ಮೇಡಮ್ ಬಲೂನ್ ಟಾಸಿಂಗ್ ಉಮೇಶ್ ಬನ್ನಿ ಇಲ್ಲಿ 20 ಜನ ಬೇಗ ಬಲೂನ್ ಟಾಸಿಂಗ್ ನೋಡೋಣ ಇದರಲ್ಲಿ ಸಾಕಾತು ಗಂಡ ಮೇಲೆ ಜಗಳ ಆಡ್ತಾರೆ ಅಂತ ಗೊತ್ತಾಗುತ್ತೆ ಈಗ ಬನ್ನಿ
ರೆಡ್ಡಪ್ಪ, ಆನಂದ್, ಕಾರ್ತಿಕ್, ಮುನ್ಸ್ವಾಮಿ ಮತ್ತೆ ಅಮರ್ನಾಥ್ ಇಷ್ಟು ಜನ ಹೆಸರು ಬರ್ಸಿದ್ದಾರೆ. ದಯವಿಟ್ಟು ಈ ಪ್ಲೇಯರ್ಸ್ ವಾಲಿಬಾಲ್ ಕೋರ್ಟ್ ಹತ್ರ ಬರಬೇಕು. ಜಾಸ್ತಿ ಸತ್ತು ಅನೌನ್ಸ್ ಮಾಡಿದ್ದೀವಿ, ದಯವಿಟ್ಟು. LH22 TM20 4 ಟೀಚರ್ಸ್ ಹೋಗ್ಬೋದು. 4 ಟೀಚರ್ಸ್ಗೆ ಒಂದು ಗ್ರೂಪ್ ಕಾಂಟೆಸ್ಟ್ ಇರುತ್ತೆ, ಅದು ಕೂಡ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಯಾವುದು 400 ಮೀಟರ್ಸ್ ಇರೋದು. ಹೌದು ಅದು ಗೆದ್ದವರು ಫೈನಲ್ ಬರ್ತಾರೆ. ಹೌದು, ಓಕೆ ನೋಡಿ ಅಲ್ಲಿ. ಬನ್ನಿ ಕವಿತಾ ಮೇಡಮ್ ಬಂದ್ಬಿಡಿ. ಬೋನಸ್ ಬೋನಸ್ ನೀವು ತುಳಿಬೇಕಷ್ಟೇ. 5 ಜನ ಇದ್ರೆ ತುಳಿಯಲ್ಲ, 6 7 ಇದ್ರೆ ತುಳಿಯಲ್ಲ. ಮೇಡಮ್ ಪಾಯಿಂಟ್ ಬೇಕು. ಓಕೆ ಬಾ ಬಾ. Above 40 years, lemon and spoon. It is for men and women. ಅಲ್ಲ ನೋಡಿ ಸರ್. ಮೇಡಮ್ ರೆಡಿನಾ? ಯೆಸ್ ಸರ್ ನೀವು ಕಡೆ ಸ್ವಲ್ಪ ಸರ್ ರೆಡಿನಾ? ಮೇಡಮ್ ಹಾಕೋಬೇಡಿ ಸ್ವಲ್ಪ. ಇಲ್ಲ ಸರ್. ನಾನು ಇದಿಲ್ಲ ಆದ್ಮೇಲೆ ಹಾಕೊಳ್ಳಿ. ಯಾರಕ್ಕೆ ಬಿಡ್ರ ಅವ ಯಾವ ತೋರಿಸ್ಬೇಕು ನಿಮಗೆ. ರಾಜೇಶ್ ಅಂದ್ರೆ ಎದುರು ಹೋಗೋದು ಮನೆ. ಮೇಡಮ್ ಸೂಜಿ ಕೊಡಿ ಮೇಡಮ್, ದಾರ ಬೇಕಾದ್ರೆ ನೀವು ಸ್ವಲ್ಪ ಫಾಸ್ಟ್ ಮಾಡಿ. Above 40 years ಗೆ ರಾಧಿಕಾ ಮತ್ತು ಅನುಸೂಯ ಮೇಡಮ್ ಆರ್ಕಿಂಗ್ ಇಂಡಸ್ಟ್ರಿಯಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಫಾರ್ ಲೆಮನ್ ಅಂಡ್ ಸ್ಪೂನ್. Above 40 years ಈಗ ಹಿಂದೆ ಯಾರಿದ್ದಾರೆ? ಅವ್ರು ಇಲ್ಲಿ ಬಂದು ಬರ್ತಾರೆ, ನೀವು ಮುಂದೆ ಹೋಗ್ಬೇಡಿ. ಜೆಂಟ್ಸ್ ಅಲ್ಲಿ ಈಗ DPS ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇಂದ ಗೋಪಾಲ್ ಕೃಷ್ಣ ಸರ್ ಅವರು ರಿಜಿಸ್ಟರ್ ಮಾಡಿದ್ದಾರೆ. Above 40 years ಗೆ ಲೆಮನ್ ಅಂಡ್ ಸ್ಪೂನ್. ಕೂಚೋಸ್ತಾರ ಅದಕ್ಕೆ ಮಧು ಮಧು ಬನ್ನಿ. ಥ್ರೋಬಾಲ್ ಅಲ್ಲಿ ಇನ್ನೂ ಆಗಿಲ್ವೇನಪ್ಪ? ಅಣ್ಣ PT ಟೀಚರ್ಸ್, ಥ್ರೋಬಾಲ್ ಇನ್ನೂ ಎಷ್ಟು ಟೀಮ್ಸ್ ಇದೆಯಪ್ಪ? ಸರ್ 2 ಟೀಮ್ ಇದೆ ಸರ್. ಇನ್ನೂ 2 ಟೀಮಾ? ಹಾಂ ಸರ್. ಬೇಗ ಮುಗಿಸ್ರಪ್ಪ ಅದು. ಡೆಕ್ಕನ್ ವರ್ಸಸ್ ಈಕ್ವಲ್ ಪಾಯಿಂಟ್ಸ್ 5 each. Equal 5.
ಪುರುಷರ ವಿಭಾಗದಲ್ಲಿ 100 ಮೀಟರ್ ಓಟಕ್ಕೆ ಎಲ್ಲರೂ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಳಬಾಗಿಲು ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳ 2025-26ನೇ ಸಾಲಿನ ಕ್ರೀಡಾಕೂಟ ತುಂಬ ವಿಜೃಂಭಣೆಯಿಂದ ನಡೀತು. ತುಂಬ ಸಂತೋಷ. ನಮ್ಮೆಲ್ಲ ಶಾಲೆ ಆಡಳಿತ ಮಂಡಳಿಯವರು ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ.
ನಮ್ಮ ಪಿ ಟಿ ಮಾಸ್ಟರ್ ಇರ್ಬೋದು, ನಮ್ಮ ಆಡಳಿತ ಮಂಡಳಿ ಇರ್ಬೋದು, ಅಥವಾ ನಮ್ಮ ಕೋಆರ್ಡಿನೇಟರ್ಸ್ ಇರ್ಬೋದು, ಅಥವಾ ನಮ್ಮ ಟೀಚರ್ಸ್ ಇರ್ಬೋದು, ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಸಂಘಟನೆ ಇರ್ಬೋದು, ಎಲ್ಲರೂ ಕೂಡ ಸೇರಿ ಅಡ್ಮಿನಿಸ್ಟ್ರೇಟರ್ಸ್ ಕೆಲವೊಂದು ಶಾಲೆಗಳಿದೆ, ಅವ್ರಿಗೂ ಸೇರಿ ಎಲ್ಲರೂ ಸೇರಿ ಏನು ಮುಳಬಾಗಿಲಲ್ಲಿ ಸುಮಾರು 40-45 ಸ್ಕೂಲ್ ಏನು ಖಾಸಗಿ ಶಾಲೆಗಳಿದೆ, ಎಲ್ಲ ಶಾಲೆಗಳು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಒಂದು ಕೈಯಿಂದ ಚಪ್ಪಾಳೆ ನಡೆಯಲ್ಲ, ಎಲ್ಲರಿಂದನೂ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದರೆ ಎಲ್ಲರಿಂದನೂ ಕಾರ್ಯಕ್ರಮ ಸಕ್ಸಸ್ ಮಾಡುವಂಥ ಕೋಪ್ರೇಷನ್ ಇರಿದ್ರೇ ನಾವು ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕಾಗೋದು. ಅದರಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಅವರು, ಎಲ್ಲ ಅಡ್ಮಿನಿಸ್ಟ್ರೇಟರ್ಸು, ಎಲ್ಲ HMಸು, ಎಲ್ಲ ಶಿಕ್ಷಕರು ಸಹಕಾರ ಕೊಟ್ಟಿದ್ದಕ್ಕೆ, ಹಾಗೆ ನಿಮ್ಮ ಮೀಡಿಯಾದವ್ರಿಗೂ, ನಮ್ಮ ಪಿ ಟಿ ಮಾಸ್ಟರ್ಗಳಿಗೂ ಎಲ್ರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಏನು ನಾವು ಈ ಮೆಂಟಲಿ ತುಂಬ ಟೆನ್ಷನ್ ಇಟ್ಕೊಂಡು ಟೀಚರ್ಸು ಇನ್ನು ಸುಮಾರು 250-260 ದಿನಗಳ ಕಾಲ ನಾವು ಮಕ್ಕಳಿಗೆ ಪಾಠ ಪ್ರವಚನಗಳೆಲ್ಲ ಕಲಿತೀವಿ. ಮಕ್ಕಳ ವಿದ್ಯಾಭ್ಯಾಸದ ಮೇಲೇ 100% ಕಾನ್ಸಂಟ್ರೇಷನ್ ಕೊಟ್ಕೊಂಡಿರ್ತೀವಿ. ಶಿಕ್ಷಕರು ಪಾಪ ಮೆಂಟಲಿ ತುಂಬ ಟೆನ್ಷನಲ್ಲಿರ್ತಾರೆ ವರ್ಷ ಪೂರ್ತಿ. ಅವ್ರಿಗೆ ಫಿಸಿಕಲಿ ಸ್ವಲ್ಪ ಕಡಿಮೆನೇ, ಯಾರೋ ಈಗ ಫಿಸಿಕಲ್ ಎಜುಕೇಷನ್ ಟೀಚರ್ ಬಿಟ್ಟರೆ ಮಿಕ್ಕ ಎಲ್ಲ ಟೀಚರ್ಸು ಕೂಡ ತುಂಬ ಮೆಂಟಲಿ ಟೆನ್ಷನ್ಸ್ ತೊಗೊತಾರೆ ಹೊರತಾಗಿ ಫಿಸಿಕಲಿಯಾಗಿ ಆ್ಯಕ್ಟಿವ್ ಆಗಿರೋದಿಲ್ಲ. ಹಾಗಾಗಿ ವರ್ಷಕ್ಕೊಂದು ಸಾರಿ ಏನಾದರೂ ಇಂಥ ಕಾರ್ಯಕ್ರಮಗಳು, ಈಗ ಶಾಲೆಗಳಲ್ಲಿ ಏನೋ ಒಂದಷ್ಟು ಸ್ಪೋರ್ಟ್ಸ್ ಅದು ನಾವು ಕಂಡಕ್ಟ್ ಮಾಡ್ತಾಯಿದ್ವಿ ವರ್ಷಕ್ಕೊಂದು ಸಾರಿ. ಅದ್ರ ಜೊತೆಗೆ ನಾವೆಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ಅವರು ಒಂದು ಫ್ಯಾಮ್ಲಿ ಥರ, ಎಲ್ಲ ಶಿಕ್ಷಕರು ಒಂದು ಫ್ಯಾಮ್ಲಿ ಥರ ಸೇರಿ ಒಂದು ಗೆಟ್ ಟುಗೆದರು, ಒಂದು ಫಿಸಿಕಲಿ ಮೆಂಟಲಿ ಅವ್ರಿಗೆ ಮೈಂಡ್ ಸೆಟ್ ಆಗಬೇಕು, ಫ್ರೀ ಆಗಬೇಕು. ಎಲ್ಲರ ಜೊತೆಯಲ್ಲಿ ಸೇರಿ ಒಂದು ಗೇಮ್ ಆಡಿದಾಗ ಅವ್ರಿಗೇನೋ ಒಂದು ಖುಷಿ ಆಗುತ್ತೆ. ಒಂದು ವಿಶೇಷ ಗೆಟ್ ಟುಗೆದರ್ ಅನ್ನೋ ಥರ ಕ್ರೀಡೆ ಜೊತೆಗೆ ಒಂದೊತ್ತು ಊಟ, ಏನೋ ಎಲ್ಲರೂ ಒಂದು ಮಿಲನ, ಕ್ರೀಡಾಕೂಟದಲ್ಲಿ ಒಂದು ಮಿಲನ ಆಗಿ ಮ್ಯಾನೇಜ್ಮೆಂಟ್ ಅವರು, ಶಿಕ್ಷಕರು, ಅಡ್ಮಿನಿಸ್ಟ್ರೇಟರ್ಸು ಎಲ್ಲರೂ ಒಂದು ಕಡೆ ಸೇರಿ ಒಂದು ಗೆಟ್ ಟುಗೆದರ್ ಥರ ಒಂದು ಆರೋಗ್ಯಕರವಾದಂಥ ಕ್ರೀಡಾಕೂಟವನ್ನು ಮಾಡ್ತಾಯಿದ್ವಿ. ಅದು ಲಾಸ್ಟ್ ಇಯರ್ 2024-25 ಸ್ಟಾರ್ಟ್ ಆಯಿತು. ಈಗ 25-26 ಎವ್ರಿ ಇಯರ್ ಇದೇ ಥರ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಮ್ಯಾನೇಜ್ಮೆಂಟ್ಸ್ ಅವರು, ಎಲ್ಲ ನಮ್ಮ ಪಿ ಟಿ ಟೀಚರ್ಸು, ಅಡ್ಮಿನಿಸ್ಟ್ರೇಟರ್ಸು, ನಮ್ಮ ಮೀಡಿಯಾ ಮಿತ್ರರು, ನಮ್ಮ ಸಂಘದ ಪದಾಧಿಕಾರಿಗಳು, ಎಲ್ಲ ಶಾಲೆಗಳವರು ಸಹಕಾರ ಮಾಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅಂತ ಭಾವಿಸ್ತಾ ಎಲ್ರಿಗೂ ಶುಭವಾಗಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.